ರಾಜಕಾರಣಿಗಳು ಅಧಿಕಾರಿಗಳು ವಿನಾಕಾರಣ ಕಾಲಹರಣ ಮಾಡದೆ ಶೀಘ್ರವಾಗಿ ಮಿನಿ ವಿಧಾನಸೌಧ ನಿರ್ಮಾಣ ಮಾಡುವಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಹಿರೇಮನಿಯವರು ಎಚ್ಚರಿಕೆ ನೀಡಿದರು. ಲಕ್ಷ್ಮೇಶ್ವರ ತಾಲೂಕು ಕೇಂದ್ರವಾಗಿ 12 ವರ್ಷ ಕಳೆದರೂ ಇಲ್ಲಿ ಸರಿಯಾದ ಸರ್ಕಾರಿ ಕಚೇರಿಗಳು ಆಗಿಲ್ಲ. ಲಕ್ಷ್ಮೇಶ್ವರದ ತಾಲೂಕಿನ ಜನತೆ ಯಾವುದಾದರೂ ಸರಿಯಾದ ದಾಖಲಾತಿ ಪಡೆಯಬೇಕೆಂದರೆ ಇನ್ನೂ ಶಿರಹಟ್ಟಿಗೆ ಅಲೆಯಬೇಕಾದ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ಕಾಮಗಾರಿಗೆ ಚಾಲನೆ ನೀಡಿದ್ರು. ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ವಿನಾಕಾರಣ ಕಾಮಗಾರಿಯನ್ನು ಮುಂದೂಡುತ್ತಿದ್ದಾರೆ. ಹಾಗಾಗಿ ಲಕ್ಷ್ಮೇಶ್ವರ ತಾಲೂಕಿನ ಜನತೆ ಪರದಾಡುವಂತಾಗಿದೆ. ದೊಡ್ಡೂರು ರಸ್ತೆಯಲ್ಲಿರುವ ನಿರಾಶ್ರಿತರಿಗೆ ನಿವೇಶನಗಳನ್ನು ನೀಡಿ ಬೇರೆಡೆ ಸ್ಥಳಾಂತರಿಸಿ ಇನ್ನು ಆಟದ ಮೈದಾನಕ್ಕೆ ಯಾವುದೇ ತೊಂದರೆಯಾಗದೆ ಕಾಮಗಾರಿ ಬೇಗನೆ ಕೈಗೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಸುರೇಶ್ ಹಟ್ಟಿ, ಮಂಜುನಾಥ್ ಮುಳುಗುನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಥಮ ಹಂತದಲ್ಲಿ ಕರ್ನಾಟಕ ಸರ್ಕಾರವು ನೂತನ 47 ತಾಲೂಕು ಘೋಷಣೆ ಮಾಡಿ ಇಂದಿಗೆ 10-12 ವರ್ಷ ಆಯಿತು. ಏನು ನೂತನ ತಾಲೂಕಿಗೆ ಸರ್ಕಾರಿ ಇಲಾಖೆಯ ಎಷ್ಟು ಕಚೇರಿಗಳದಾವು ಅಷ್ಟು ಕಚೇರಿಗಳು ನಮ್ಮ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಇನ್ನೂ ಪ್ರಾರಂಭಗೊಂಡಿಲ್ಲ. ನಾವಿನ್ನೂ ಕೂಡ ಹಳೆ ತಹಸೀಲ್ದಾರ್ ಆಫೀಸ್ ಆದಂಥ ಶಿರಹಟ್ಟಿ ತಾಲೂಕಿಗೆ ನಾವು ಹೋಗ್ಬೇಕು. ಆ ನಂತರ ಯಾವುದೇ ಸಂಬಂಧಪಟ್ಟ ದಾಖಲಾತಿಗಳು ಬೇಕಂದ್ರೂ ನಾವು ಶಿರಹಟ್ಟಿಗೆ ಹೋಗ್ಬೇಕು. ಇದನ್ನು ಮನಗಂಡು ಎಲ್ಲ ಮಹಿಳೆಯರು ಏನು ನಮ್ಮ ಲಕ್ಷ್ಮೇಶ್ವರ ತಾಲೂಕು ಹೋರಾಟ ಮಾಡಿ ತಾಲೂಕು ತೊಗೊಂಡಿವಿ, ಅದೇ ತೆರನಾಗಿ ಗಜಂಗಡ್ ಇರ್ಬೋದು, ರಟ್ಟಿಹಳ್ಳಿ ಹಾವೇರಿ ಜಿಲ್ಲೆದಾಗ ರಟ್ಟಿಹಳ್ಳಿ ತಾಲೂಕು ಅವೆಲ್ಲ ತಹಸೀಲ್ದಾರ್ ಆಫೀಸ್ ಕಟ್ಟಿ ಓಪನಿಂಗ್ ಹಂತಕ್ಕೆ ಬಂದು ನಿಂತವು. ನಮ್ಮ ದುರದೃಷ್ಟ ಅಂದ್ರೆ ಲಕ್ಷ್ಮೇಶ್ವರ ತಾಲೂಕಿಂದ ಇನ್ನೂ ಕೂಡ ಇದು ತಹಸೀಲ್ದಾರ್ ಆಫೀಸ್ ಚಲೋ ಆಗೋಲ್ದು. ಅದಕ್ಕೆ ಹಗಲಲ್ಲೇ ಒಂದು ಎಸ್ಟಿಮೇಟ್ ಅದು ಮಾಡೋದು, ಒಂದು ಎಸ್ಟಿಮೇಟ್ ಇದು ಮಾಡೋದು, ಸುಮ್ಮನೆ ಕಾಲಹರಣ ಮಾಡೋಕ್ಕೆ ಹೋಗ್ಬೇಡ್ರಿ ಅಧಿಕಾರಿಗಳಾಯ್ತು ರಾಜಕಾರಣಿಗಳಾಯ್ತು. ನಾವು ಒಂದೇ ಹೇಳ್ತೀವಿ, ಗ್ರೌಂಡ್ ಎಷ್ಟೈತಿ ಗ್ರೌಂಡ್ ಬಿಡ್ರಿ. ಗ್ರೌಂಡ್ ಬಿಟ್ಟು ಇದು ನಮ್ಮ ತಹಸೀಲ್ದಾರ್ ಆಫೀಸ್ ಕುಂದ್ರಷ್ಟು ಜಾಗ ಇಲ್ಲೈತಿ. ಇದಕ್ಕೆ ಬೇಗನೆ ಕೆಲಸ ಚಾಲು ಮಾಡಿ ನಮ್ಮ ರೈತರನ್ನ ಅಲ್ದಾಟನ್ನು ತಪ್ಪಿಸ್ಬೇಕಂತ ನಾವು ಈ ಮೂಲಕ ಕೇಳ್ಕೊತೀವಿ. ಅದೇ ತರನಾಗಿ ಇಲ್ಲೇ ಮುಂದೆ ಗುಡಿಸ್ಲದವು, ಅವು ಗುಡಿಸ್ಲೇನು ಅನಧಿಕೃತವು, ಕೆಲವೊಂದಿಷ್ಟು ಮಂದಿವು ಜಾಗ ಅದಾವು, ಮನೆ ಅದಾವು. ಹಂಗೆ ಅಂದ್ಕೊಂಡ್ರೆ ಯಾರಿಗೆ ನಿವೇಶನ ಇಲ್ಲ ಅವ್ರಿಗೆ ನೀವು ಪುರಸಭೆ ವತಿಯಿಂದ ನಿವೇಶನ ಕೊಟ್ಟು ಅವ್ರನ್ನ ಖಾಲಿ ಮಾಡಿಸಿ, ಈಗೇನು ಪಕ್ಕದಾಗ ನೀವು ಮಾರ್ಕ್ ಮಾಡಿ ಹೋಗಿರಿ, ಈ ಪಕ್ಕದಾಗ ಇದು ತಹಸೀಲ್ದಾರ್ ಆಫೀಸ್ ಚಾಲು ಮಾಡ್ಬೇಕು. ಆ ನಂತರ ರೈತರಾಗಲಿ, ಬಡವರಾಗಲಿ, ವಿದ್ಯಾರ್ಥಿಗಳಲ್ಲಿ ಜಾತಿ ಪ್ರಮಾಣ ಪತ್ರ ಎಲ್ಲ ತೆಗ್ಸೋಕ್ಕೂ ಇಲ್ಲಿ ಅಡ್ಡಾಡ್ಬೇಕಾಕತಿ. ಒಂದು ಚೌಡಿ ಒಂದು ಕಡೆ ಇದ್ರೆ ತಹಸೀಲ್ದಾರ್ ಆಫೀಸ್ ಒಂದು ಕಡೆ ಐತಿ, ಆಮೇಲೆ ತಲಾಟಿಗಳು ಇದು ಕ್ವಾರ್ಟರ್ಸ್ ಒಂದು ಕಡೆ ಐತಿ. 3 ಕಡೆ ಅಡ್ಡಾಡ್ಬೇಕು, ಯಾರು ವಿದ್ಯಾರ್ಥಿಗಳಾಯ್ತು ಪಾಲಕರಾಯ್ತು ಎಲ್ಲರೂ. ಅದಕ್ಕೆ ಬೇಗನೆ ಈ ತಹಸೀಲ್ದಾರ್ ಆಫೀಸ್ ಕಟ್ಟಿ ಆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ, ಬಡ ಪಾಲಕರಿಗೆ ನಮ್ಮ ಲಕ್ಷ್ಮೇಶ್ವರಕ್ಕೂ ಒಂದು ಕೀರ್ತಿ ಪದಕ ಆಕೈತೆ ಅಂತೇಳಿ ಈ ಮೂಲಕ ಹೇಳಿಕೆ ಕೊಡ್ತೀವಿ.